ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಗೋಬಿ ಬಟಾಣಿ ಪಲಾವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ಬಿಸಿಟ್ಟಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಚಕ್ಕೆ ಪೀಸು, 4 ಲವಂಗ, ಒಂದು 5ರಿಂದ 6 ಕರಿಮೆಣಸು, ಒಂದು 2 ಏಲಕ್ಕಿ, ಒಂದು ಬಿರಿಯಾನಿ ಎಲೆ ಹಾಕಿದ್ದೀನಿ. ಒಂದು 2 ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5ರಿಂದ 6 ಹಸಿಮೆಣಸಿಕಾಯಿ ಹಾಕಿ 1ರಿಂದ 2 ನಿಮಿಷ ಫ್ರೈ ಮಾಡಿ. ನಂತರ ಒಂದು ಟೊಮೆಟೊನ ಹಾಕಿ ಟೊಮೆಟೊನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಗೋಬಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋ ಬಟಾಣಿ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಟೀ ಸ್ಪೂನ್ ಧನಿಯಾ ಪೌಡ್ರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 3ರಿಂದ 4 ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಸಿಮ್ನಲ್ಲಿ 1ರಿಂದ 2 ನಿಮಿಷ ಫ್ರೈ ಮಾಡಿ. ನಂತರ 1 ಕಪ್ ರೈಸ್ನ ನೆನೆಸಿಟ್ಟಿದ್ದು, ಒಂದು 10 ನಿಮಿಷ ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸೈಡ್ ನೀರನ್ನ ಬಿಸಿಟ್ಟಿದ್ದೀನಿ. 1 ಕಪ್ ರೈಸ್ಗೆ 2 ಕಪ್ ನೀರನ್ನ ಬಿಸಿಟ್ಟಿದ್ದೀನಿ. 2 ಕಪ್ ಬಿಸಿನೀರನ್ನ ಆ್ಯಡ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ 1ರಿಂದ 2 ಸೀಟಿಗೆ ಇಟ್ಬಿಡಿ. 1 ಕಪ್ ರೈಸ್ಗೆ 2 ಕಪ್ ನೀರು ಹಾಕಬೇಕು. ನೋಡಿ, 2 ಸೀಟಿ ಆಗಿದೆ, ಗಾಳಿ ಕೂಡ ಹೋಗಿದೆ, ರೈಸ್ ಚೆನ್ನಾಗಿ ಬೆಂದಿದೆ, ಉದುರಾಗಿದೆ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಬೇಗ ಮಾಡ್ಬೋದು. ತುಂಬಾ ಈಸಿಯಾಗಿರೋವಂಥ, ತುಂಬಾ ರುಚಿಯಾಗಿರೋವಂಥ ಈ ಬಟಾಣಿ ಗೋಬಿ ಪಲಾವ್ನ ಖಂಡಿತ